ಇವರು ಸಾಕ್ತಾ ಇದ್ದೀರಾ, ನಾನು ನಿಜವಾಗೂ ನೋಡಿದಾಗ ಎಲ್ಲ ಕಣ್ಣಲ್ಲಿ ನೀರಾಗ್ತೀನಿ ಸರ್. ಇಂಥವ್ರೊಬ್ರು ನನ್ನ ಜೊತೆ ಬಿಡಬಾರ್ದು ಅಂತ. ಹೌದು. ತಾಯಿನೂ ಇದೇ ಥರ ಇದ್ರು ಸರ್. ನನ್ನ ತಾಯಿ ನೋಡಿದಾಗೆಲ್ಲ ನನ್ನ ತಾಯಿ ಅಂತಾನೆ ನೆನ್ಸ್ಕೊತಿರ್ತೀನಿ ಅಂತ. ಅಜ್ಜಿ ಮಗಳು ಬಂದವ್ರು ಮಾತಾಡ್ಸು. ಅಮ್ಮ ಸೃಷ್ಟಿ ತೆಗಿ ನನಗೆ, ಸೃಷ್ಟಿ ತೆಗಿ ನನಗೆ. ನಿಮ್ಮನ್ನು ಮಾತ್ರ ಮಿಸ್ ಮಾಡಲ್ಲ. ಇದೊಂದು ಅಜ್ಜಿನ ಚೆನ್ನಾಗಿ ನೋಡ್ಕೋತಿರಲ್ಲ ಸಾಕು ನೀವು. ಹೇಳ್ಬಾರ್ದು, ಯಾಕೆ ಹೇಳ್ತೀರಾ? ಅವರಿಗೆ ಗೊತ್ತಿಲ್ಲದೆ ಎಷ್ಟೋ ಜನರ ಜೀವ ಉಳಿದಿದೆ. ಇವನಿಂದ ಯಾವ ಅನಾಹುತ ಆಗೋದಕ್ಕೂ ಸಾಧ್ಯ ಇಲ್ಲ. ಇವನಿರೋದೇ ಜನರ ಜೀವ ಉಳಿಸೋದಕ್ಕೆ. ಇವನ್ ಹೆಸರಲ್ಲೇ ಜೀವ ಇದೆ. ನೋಡಿದಾಗ ಎಲ್ಲ ಕಣ್ಣಲ್ಲಿ ನೀರಾಗ್ತೀನಿ ಸರ್. ಇಂಥವ್ರೊಬ್ರು ನನ್ನ ಜೊತೆ ಬಿಡಬಾರ್ದು ಅಂತ ಅನ್ಕೊಳ್ತೀನಿ. ಹೌದು, ಅದಂತೂ ಖಂಡಿತ. ನಿಮ್ಮನ್ನಂತೂ ಕೋಟಿ ಸತಿ ನಿಮ್ಗೆ ಮರೀತೀವಿ. ನಾನು ಯಾವಾಗ ಮೊಬೈಲ್ ಇಟ್ಕೊಂಡು ರಾತ್ರಿ 11 ಗಂಟೆ ಮೊಬೈಲ್ಗಳಲ್ಲಿ ನಮಗ್ ನೋಡಿದ್ರಂತೂ ನಮ್ಗೆ ಮಾಡ್ಬೇಕು ಅಷ್ಟು. ಹೌದು, ಅದಂತೂ ಖಂಡಿತ. ಅಷ್ಟೊಂದು ನಿಮಗೆಲ್ಲ ಜಾಗಲ್ಲ ಯಾಕೆ ಈ ತರ ಭಾವನೆ ಬಂತು? ನಾವು ನಿಮ್ಮನ್ನು ಕೇಳಬೇಕು ನಿಮ್ಗೆ ಅದನ್ನ ನೋಡ್ಬಿಟ್ಟು ತುಂಬಾನೇ ಅಳ್ತಿದ್ದೀನಿ. ದೇವ್ರು ಚೆನ್ನಾಗಿರ್ತಿರ್ಲಿ, ನಿಮ್ಮ ಆತ್ಮ ಸಂಪತ್ತಿಗಳು ಸರ ಇರ್ಲಿ ಅಂತಾನೆ ಕೇಳ್ಕೊತೀನಿ ಸರ್. ಎಲ್ಲಿದ್ರು ನನ್ನಪ್ಪ 100 ಕಾಲ ಸುಖವಾಗಿ ಬಾಳ್ಲಿ, ಅವನು ಹೊಟ್ಟೆ ತಣ್ಣಗಿರ್ಲಿ. ಏನು ಆಗೋದು ಬೇಡ, ನಮ್ಮ ಆಯಸ್ಸೆಲ್ಲ ನಿಮಗೆ ಖಂಡಿತ ಕೇಳ್ಕೊತೀನಿ. ನಿಜವಾಗಲೂ ಸರ್, ನಾನು 1 ವರ್ಷ 6 ತಿಂಗಳ ತಾವಿಂದ ಬರ್ಬೇಕಂತ. ನಾನು ಒಬ್ಳೆ ಎಲ್ಲೂ ಜಾಸ್ತಿ ಹೋಗಲ್ಲ. ಆ ಕೆಲಸ ಹೋಗುತ್ತೆ, ಬರ್ತೀನಿ ಅಷ್ಟೇ ಸರ್. ನಾನು ಎಲ್ಲೂ ಹೋಗಲ್ಲ. ಅಜ್ಜಿ ಉತ್ತರಳ್ಳಿಂದ ಮಾತಾಡ್ತಾ ಇದ್ದೀನಿ ನಾಗಮ್ಮ ಅಂತ. ನಿಮ್ಮ ಆಶ್ರಮ ನಮ್ಗೆ ಗೊತ್ತಿಲ್ಲ ಸರ್. ನಾನು ನಿಮ್ಮ ಹತ್ರ ಬಂದು ಮಾತಾಡಬೇಕು ಸ್ವಲ್ಪ ಅಂತ ಅಂದೆ. ಬನ್ನಿ ಮೇಡಮ್, ಈ ಥರ ಅಡ್ರೆಸ್ ಎಲ್ಲ ಹೇಳಿದ್ರಿ. ನನಗೆ ಆದರೂ ಹೋಗಿಲ್ಲ, ಬರೀಲ್ಲ, ಅಷ್ಟೊಂದು ಗೊತ್ತಾಗಲ್ಲ ಸರ್. ನಾನು ಇವಾಗ ಎಲ್ಲ ಕಡೆನೂ ಕೇಳ್ಕೊಂಡು ಬಂದಿರೋದು. ತಾವರೆಕೆರೆಗೆ ಬಂದು ಇಳಿದ್ರೆ ಬರ್ಬೋದು. ತಾವರೆಕೆರೆಗಳಿಂದಾನೇ ನಾನು ಇವಾಗ ಇಲ್ಲಿ ಬಂದಿದ್ದಿಲ್ಲ. ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ ಈ ಅಡ್ರೆಸ್ ಎಲ್ಲ. ತೊಡೆ ಮೇಲೆ ಹಾಕೊಂತೀರಾ, ಒಂದು ಮಗು ನೋಡ್ಕೊತೀರಾ. ಈ ಅಜ್ಜಿನಂತೂ ನಾನು ಯಾವಾಗೂ ಮರೆಯಲ್ಲ, ನೋಡ್ತಾ ಇರ್ತೀನಿ. ಒಂದು ಮರದ ಕೆಳಗಡೆ ಕರ್ಕೊಂಡ್ಬಂದ್ರಲ್ಲ ಸರ್, ಅವಾಗಿಂದನೂ ನಾನು ಈ ಅಜ್ಜಿನಂದ್ರೆ ಪ್ರಾಣ ನನಗೆ, ನಿಮ್ಗಿಂತ ಪ್ರಾಣ ನನಗೆ. ಅಜ್ಜಿ ಚಾಕ್ಲೇಟ್ ತಿಂತ್ಯಾ? ಅಜ್ಜಿ ಚಾಕ್ಲೇಟ್ ತಂದವ್ರು ನೋಡು. ತಿನ್ಸಿ ಹಂಗೆ ರುಚಿ ತೋರಿಸಿ. ತಿನ್ಸಿ ಯಾವ ಜನ್ಮದಲ್ಲಿ ಇವ್ರಿಗೆಲ್ಲ ತಂದೆ ತಾಯಿ ಆಗಿದೋ, ಅಣ್ಣ ತಮ್ಮ ಆಗಿದೋ, ಬಂಧು ಬಳಗ ಆಗಿದೋ. ಯೋಗೇಶ್ ಅಣ್ಣ, ನೀನು ನಿಜವಾಗೂ ಈ ಜನ್ಮದಲ್ಲಿ ಇವರೆಲ್ಲ ಪುಣ್ಯ ಮಾಡಿದ್ರು ಒಟ್ಟಿನಲ್ಲಿ ನಿಮ್ಮ ಹತ್ರ ಬಂದು ಸೇರಕ್ಕೆ. ತುಂಬ ಮೆತ್ತಗಾಗ್ಬಿಟ್ಟವ್ರು ಪಾಪ. ಚೆನ್ನಾಗಿತ್ತು. ವಯಸ್ಸಾಯ್ತಲ್ಲ.
ಇವ್ರನ್ನೊಂದ್ಸರಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಡ್ರಿಪ್ಸ್ ಹಾಕಿಸಿದ್ರ ಅದನ್ನೆಲ್ಲ ನೋಡೋದನ್ನ ಈ ಅಜ್ಜಿನ ಫಸ್ಟ್ ಹೋಗಿ ನೋಡಬೇಕು ಅಂತ ಅನಿಸ್ಬಿಡ್ತು ನನಗೆ. ಡಾರ್ಲಿಂಗ್ ಅಂತ ಆಡ್ತಾರೆ ಗೆಸ್ಸು. ಅಯ್ಯೋ ಅದನ್ನಂತೂ ನೆನೆಸ್ಕೊಂಡ್ರೆ ಒಂಥರ ಆಗುತ್ತೆ ನನಗೆ. ಸಾಕು ಬಿಡಿ ಅಮ್ಮ, ಜಾಸ್ತಿ ಚಾಕ್ಲೇಟ್ ಜಾಸ್ತಿ ತಿನ್ನಿಸ್ಬೇಡಿ. ರುಚಿ ಸಿಕ್ಬಿಡ್ತು ಡೈರಿ ಮಿಲ್ಕು. ತಿಂತಾರ ನೋಡೋಣ.